ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ರಘು ಹಾಗೂ ಅನುಷಾ ಪ್ರಕರಣದ ಬಗ್ಗೆ ತಿಳ್ಕೊಂಡಿದ್ವಿ. ಅನುಷಾ ನಮ್ಮ ಸ್ಟುಡಿಯೋದಲ್ಲೇ ಕೂತು ಹೇಳಿದ್ರು, ನನ್ನ ರಿಸೆಪ್ಷನ್ಗೆ ಬಂದಿರಲಿಲ್ಲ ರಘು, ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಪ್ರೀತಿಸು ಅಂತ ನನ್ನನ್ನು ಪೀಡಿಸ್ತಾ ಇದ್ರು ಅಷ್ಟೇ ಅಂತಲೂ ಅನುಷಾ ಹೇಳಿದ್ರು. ಆದರೆ ಇದಕ್ಕೆ ಈಗ ರಘು ಹತ್ರ ಪ್ರೂಫ್ ಇದೆ. ರಿಸೆಪ್ಷನ್ಗೆ ಹೋಗಿದ್ದಂತಹ ಫೋಟೋ ನಮ್ಮ ಮುಂದೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ರಘು, ಅನುಷಾ ಮಾತಾಡೋದು ನೀವು ಕೇಳಿಸ್ಕೊಂಡಿರಬಹುದು. ಅಂದರೆ ಏನು ಮಾತಾಡ್ತಾ ಇದ್ರು ಅಂತ ಹೇಗೆ ಅನ್ನಿಸ್ತು ಅವಾಗ? ಅಂದರೆ ಪ್ರೀತಿಸಿದ ಹುಡುಗಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಹೇಳಿದ ಹುಡುಗಿ, ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಆತ ನನ್ನ ರಿಸೆಪ್ಷನ್ಗೂ ಬಂದಿಲ್ಲ, ಪ್ರೀತಿಸು ಅಂತ ಪೀಡಿಸ್ತಿದ್ದಾನೆ ಅಂತ ಹೇಳಿದ್ರು. ಏನು ಅನ್ನಿಸ್ದಾಗ? ಬೇಜಾರಾಗುತ್ತೆ, ಫೀಲ್ ಆಗುತ್ತೆ. ಈ ಥರನೂ ಯಾಕೆ ಅಂದರೆ ಅಷ್ಟೊಂದು ಪ್ರೀತಿಸಿದ ಹುಡುಗಿ ಸಡನ್ನಾಗಿ ಇಷ್ಟೊಂದು ಮನಸ್ಸು ಬದಲಾಯಿಸ್ಕೊಡೋದಕ್ಕೆ ಏನು ಕಾರಣ ಅಂತೀರಾ? ಖಂಡಿತ ನನಗಂತೂ ಗೊತ್ತಿಲ್ಲ. ಏನ್ ಕಾರಣ ಇರ್ಬೋದು ಅಂತ ಅವ್ರೇ ಹೇಳ್ಬೋದು, ಅವರೇ ಹೇಳ್ಬೋದಾಗಿತ್ತು. ಈ ತರ ಇದೆ, ನೀನ್ ಈ ತರ ಬಿಡು, ಈ ತರ ಆಗು ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದೆ ಅವ್ರಿಗೆ. ಒಂದೇ ಸಲ ನೀನ್ ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಹೇಳಿ ಇವಾಗ? ಅವತ್ತೆಲ್ಲ ಜೊತೆಲಿದ್ರು, ಜೊತೆಲೆ ಇರ್ತೀನಿ ಅಂತ ಹೇಳಿದ್ರು, ಜೊತೆಲೆ ಬಂದ್ರು, ಇದೆಲ್ಲ ಮಾಡಿ ಇವಾಗ ನೀನ್ ಯಾರೋ ಗೊತ್ತೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಓಕೆ, ಅದಾದ ನಂತರ, ಇನ್ಸಿಡೆಂಟ್ ಆದ ನಂತರ ನಿಮ್ಮ ಲೈಫ್ ಆಲ್ಮೋಸ್ಟ್ ಅಂದರೆ ನೀವು ಏನೂ ನೋಡೋದಕ್ಕಾಗೋದಿಲ್ಲ, ಫುಲ್ಲು ಕತ್ಲೆ, ಬ್ಲ್ಯಾಂಕ್ ಆಗಿರುತ್ತೆ, ಕಪ್ಪಿರುತ್ತೆ ಅಂತ ಹೇಳ್ತೀರಾ. ಸೊ ಯಾವ ರೀತಿ ಕಷ್ಟ ಆಗ್ತಾ ಇದೆ ನಿಮಗೆ ಜೀವನ? ಅಂದರೆ ಓಕೆ ಫೈನ್, ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಮ ತಾಯಿ ಸಪೋರ್ಟ್ ಮಾಡ್ತಿದ್ದಾರೆ, ತಮ್ಮ ಸಪೋರ್ಟ್ ಮಾಡ್ತಿದ್ದಾರೆ, ಅಫ್ಕೋರ್ಸ್ ಮಾಡ್ತಿದ್ದಾರೆ. ಆದರೆ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ರೆ ಮೊದಲು, ನಾಲ್ಕು ಕಡೆ ಓಡಾಡೋದಾಗಲಿ, ನಡೆದಾಡೋದಾಗಿರಲಿ, ತಿನ್ನೋದಾಗಿರಲಿ, ಪ್ರತಿಯೊಂದು ಸೆಲ್ಫ್ ಡಿಪೆಂಡೆಂಟ್. ಇವಾಗ ಅದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬೇಕಾಗಿದೆ. ಹೇಗಿದೆ? ಕಷ್ಟ ಅನ್ನಿಸ್ತಿದೆ? ಕಷ್ಟ ಅನ್ಸುತ್ತೆ, ತುಂಬಾನೇ ಕಷ್ಟ ಅನ್ಸುತ್ತೆ. ಅವಾಗ್ಲೆಲ್ಲ ನಾನೇ, ಇವಾಗ ಊಟ ಮಾಡ್ಬೇಕಂದ್ರೆ ನಾನೇ ಊಟ ಹಾಕೊಂಡ್ ಮಾಡ್ತಾ ಇದ್ದೆ, ಇನ್ನೊಂದು ಕೆಲಸ ಮಾಡ್ಬೇಕಂದ್ರೆ, ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ನಾನೇ ಇಂಡಿಪೆಂಡೆಂಟ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಓಡಾಡ್ಬೇಕಂದ್ರೂ ಒಬ್ನೇ ಓಡಾಡ್ತಾ ಇದ್ದೆ. ಇವಾಗ ಪ್ರತಿಯೊಂದಕ್ಕೂ ಸಪೋರ್ಟ್ ಬೇಕು, ತುಂಬಾ ಕಷ್ಟ ಅನ್ಸುತ್ತೆ. ಸೊ ನೆಕ್ಸ್ಟ್ ಇವಾಗ ಜಿಮ್ಮೇ ಓಪನ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತಾರೆ? ಅಂದರೆ ಕಷ್ಟ, ನಿಜವಾಗ್ಲೂ ಕಷ್ಟ ರಘು. ಈ ಸಂದರ್ಭದಲ್ಲಿ ಮತ್ತೆ ಜಿಮ್ ಓಪನ್ ಮಾಡಿ ನಾನು ಜಿಮ್ಮಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳೋದು ಕಷ್ಟನೇ. ಯಾಕೆ ಆ ನಿರ್ಧಾರ? ಅಂದರೆ ನಾನು ಮೊದಲಿಂದಾನು ಅದೇ ಗುರಿ ಇರೋದು, ನಾನು ಮಾಡಬೇಕು, ನಾನು ಮುಂದೆ ಇನ್ನ ಒಳ್ಳೆ ಹೆಸರು ಮಾಡಬೇಕು, ಅದೇ ಫೀಲ್ಡಲ್ಲಿ ನಾನು ಮುಂದೆ ಒಳ್ಳೆ ಹೆಸರು ಮಾಡಬೇಕು ಅನ್ನೋದೇ ನನ್ನ ಗುರಿ. ಮಾಡ್ತೀನಿ. ಯಾವ ರೀತಿ ರೆಡಿ ಆಗ್ತಾ ಇದ್ದೀರಾ ಅದಕ್ಕೆ? ಇವಾಗ ಸ್ಟಾರ್ಟ್ ಮಾಡಿದ್ದೆ, ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೊಂದ್ ದಿನ ನನ್ ಕಾಂಪಿಟೇಷನ್ ಮಾಡ್ಬೇಕಂತ ಆಸೆ ಇದೆ, ಮಾಡ್ತೀನಿ. ಮತ್ತೆ ಇವಾಗ ಜಿಮ್ ಅಷ್ಟೇನೆ, ನಾನು ಜಿಮ್ ಓಪನ್ ಮಾಡಿದ್ರೆ ನನ್ನ ಏರಿಯಾದಲ್ಲಿ, ಇವಾಗ ನಾನು ಚಾಮರಾಜಪೇಟೆ ಇಲ್ಲಿ ಇರೋದ್ರಿಂದ ಹತ್ರ ನಿಯರ್ ಬೈ ಗಿರಿನಗರ, ಹನುಮನ್ ನಗರ, ಈ ಕಡೆ ಸರೌಂಡಿಂಗ್ ಎಲ್ಲಾ ಹುಡುಗರುಗಳು ನನಗೆ ಪರಿಚಯ ಇದ್ದಾರೆ. ಎಲ್ಲ ಬರ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ ಅಲ್ಲೇ. ನನ್ನ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಓಕೆ, ಕೇಸ್ಗಳು ಎಲ್ಲಿವರೆಗೂ ಬಂತು? ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಸಾಕಷ್ಟು ದೂರುಗಳು ದಾಖಲಾಗಿವೆ. ಅದ್ರ ಬಗ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ? ಅನುಷಾ ತಂದೆ ಆಗಲಿ, ತಮ್ಮ ಆಗಿರಲಿ, ಅವ್ರ ಮೇಲೆ ಕೇಸ್ಗಳು ಈಗಾಗಲೇ ಆಗಿದೆ. ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅದ್ರ ಬಗ್ಗೆ ಅಂದ್ರೆ ಈಗ ಪೊಲೀಸ್ನವ್ರು ಹೇಳೋ ಪ್ರಕಾರ 4 ಜನ ಸಿಕ್ಕಿದ್ದಾರೆ. ಅವ್ರ 4 ಜನ, ಅವ್ರ ತಂದೆ, ಅವ್ರ ಅಣ್ಣ, ಅವ್ರ ಕಸಿನ್ ಬ್ರದರ್ 4 ಜನ ಇದ್ದಾರೆ. ಇನ್ನ 4 ಜನ ಸಿಗ್ಬೇಕು. ಟೋಟಲ್ ಆಗಿ 8-9 ಜನದ ಮೇಲೆ ಪ್ರಕರಣ ದಾಖಲಾಗಿರೋದು. ಇನ್ನ 4 ಜನ ಸಿಕ್ಕಿಲ್ಲ, ತಲೆ ಮರೆಸ್ಕೊಂಡಿದ್ದಾರೆ. ಸೊ ಅಂದ್ರೆ ನಿಮ್ಗೆ ಹೊಡೆದಂತಹ ಸಂದರ್ಭದಲ್ಲಿ ಯಾರ್ಯಾರಲ್ಲಿ ಇದ್ರು ಅಂತ ಗೊತ್ತಿದೆಯಾ ರಘು ನಿಮ್ಗೆ? ಅನುಷಾ ತಂದೆ ಇದ್ರು, ಅವ್ರ ಅಣ್ಣ ಇದ್ರು, ಅವ್ರ ದೊಡ್ಡಪ್ಪನ ಮಗ ಇದ್ರು, ಅವ್ರ ಮಾವ ಇದ್ರು, ಎಲ್ಲ ಇದ್ರು. ಆದ್ರೆ ನೀವು ಅನುಷಾನ ಬಿಟ್ಟು 2 ವರ್ಷಗಳು ಕಳೆದು ಹೋಗಿತ್ತು ಅಲ್ವಾ? ಆದ್ರೆ ಆ 2 ವರ್ಷದ ನಂತರ ಯಾಕೆ ನಿಮ್ಗೆ, ಅಂದ್ರೆ ನೀವು ಹೇಳಿದ್ರಿ ರಘು, ಅಂದ್ರೆ ಅನುಷಾ ಅವರ ಅಣ್ಣ ನಿಮ್ಗೆ ಏನು ಹೇಳಿದ್ರು ಅಂದ್ರೆ, ನಾವೇ ನಿನ್ನ ಬೇಕು ಅಂತ ಕರ್ಸಿದ್ವಿ ವಾಪಸ್ಸು, ನೀನ್ ಬದುಕಿರೋದು ಇಷ್ಟ ಇಲ್ಲ ನಮ್ಗೆ ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಯಾಕೆ 2 ವರ್ಷದ ನಂತರ ಯಾಕೆ ಅವ್ರಿಗೆ ನಿಮ್ಮ ಮೇಲೆ ದ್ವೇಷ? 2 ವರ್ಷದ ನಂತರ ನಾನು 2 ವರ್ಷ ಊರಲ್ಲಿ ಇರ್ಲಿಲ್ಲ ಅಲ್ಲ, ನಾನು ಆ ಊರಿಗೆ ಹೋಗಿಲ್ಲ. ನನ್ಗೆ ಇವಾಗ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ನನ್ಗೆ ಮನೆ ಹತ್ರ 2 ಸಲ ಇನ್ಸಿಡೆಂಟ್ ನಡೀತಾ, ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದೀನಿ. ಇದೆಲ್ಲ ಆದ್ಮೇಲೆ ನನ್ಗೆ ಅವಳ ಮೇಲೆ ಪ್ರೀತಿ ಹಾಗೆ ಇತ್ತು, ನಾನು ಹಾಗೆ ಕಾಯ್ತಾ ಇದ್ದೆ. ಮತ್ತೇನಾದ್ರೂ ಹೋಗಿ ಅನುಷಾನ್ ಮೀಟ್ ಮಾಡೋ ಪ್ರಯತ್ನ ಏನಾದ್ರು ನೀವು ಮಾಡಿದ್ರಾ ಅಂತ? ಅನುಷಾನ್ ಮೀಟ್ ಮಾಡೋ ಪ್ರಯತ್ನಕ್ಕಿಂತನೂ ನಾನು ಸೂಪರ್ಡೆಂಟ್ ಆಫ್ ಪೊಲೀಸ್ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್ ನನ್ಗೆ ಈ ತರ ಎಲ್ಲ ಅನ್ಯಾಯ ಆಗಿದೆ. ಅಂದ್ರೆ ನಾನು 2009 ಅಲ್ಲಿ ಇನ್ಸಿಡೆಂಟ್ ನಡೆದಿದ್ದು, ನಾನು ಅಲ್ಲಿಂದ ಅನುಷಾನ ಹುಡುಕ್ತಾ ಇದ್ದೆ, ಎಲ್ಲಿರ್ಬೋದು. ಅನುಷಾ ಇರ್ಲೇ ಇಲ್ಲ 2 ವರ್ಷ, ಅವ್ರ ಮನೆಯಲ್ಲೇ ಇರ್ಲಿಲ್ಲ, ಎಲ್ಲಿ ಇರ್ಸೇ ಇರ್ಲಿಲ್ಲ. ಔಸ್ಬಿಟ್ಟಿದ್ರು. ಏನಕ್ಕೆ ಔಸಿದ್ರು?
2 ವರ್ಷ ಯಾರ ಕಣ್ಗೂ ಕಾಣಿಸೇ ಇಲ್ಲ ಅವಳು. ಅಲ್ಲಿ ನಾನು ಹುಡುಕಿದೀನಿ, ಹುಡುಕ್ತಾ ಇದ್ದೆ, ನನ್ಗೆ ನನ್ ಪ್ರೀತಿ ಬೇಕು, ನಾನು ಹುಡುಕ್ತಾ ಇದ್ದೆ. ಅವಳು ಸಿಗ್ಲಿಲ್ಲ, 2 ವರ್ಷ ಸಿಗ್ಲಿಲ್ಲ. ಲಾಸ್ಟ್ ಶಿವರಾತ್ರಿ ಹಬ್ಬದಲ್ಲಿ ಮನೆ ಕರ್ಸಿದಾರೆ ಅಂತ ನನ್ಗೆ ಯಾರ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು. ಅವಾಗ ನಾನು ಹೋಗಿ ನಾನ್ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಕ್ ಆಗ್ಲಿಲ್ಲ. ಸೂಪರ್ಡೆಂಟ್ ಆಫ್ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟೆ. ಸರ್ ನನ್ಗೆ 2009 ಅಲ್ಲಿ ಈ ತರ ಎಲ್ಲ ಆಗಿದೆ ಸರ್, ಅನ್ಯಾಯ ಆಗಿದೆ, ನನ್ಗೆ ಏನಾದ್ರು ಸ್ವಲ್ಪ ನ್ಯಾಯ ಕೊಡ್ಸಿ ಅಂತ ನಾನು ಕೇಳ್ಕೊಂಡೆ ಅವ್ರ ಹತ್ರ. ಅವಾಗ ಅವರು DOSP ಹತ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಅಲ್ಲಿ ಅವ್ರ ಎಂಡ್ ಅವ್ರಿಗೆ ಕೊಟ್ರು, ನೀವೇ ಎನ್ಕ್ವೈರಿ ಮಾಡಿ ಅಂತ. ಅವರೆಲ್ಲ ಎನ್ಕ್ವೈರಿನೂ ಮಾಡಿ ನನ್ನ ಕರ್ಸಿದ್ರು, ಮತ್ತೆ ಅನುಷಾನು ಕರ್ಸಿದ್ರು. ಅವರು ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ರು ಸ್ಟೇಷನ್ಗೆ. ಅಲ್ಲಿ ನೀನ್ ಯಾರೋ ಗೊತ್ತೇ ಇಲ್ಲ ಅಂತಾನೆ ಮಾತಾಡಿದ್ರು ಅವರು. ನೀವು ಕೇಳಿಲ್ವಾ ಅನುಷಾನ ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಅಂತ? ಅಲ್ಲಿ ಫೇಸ್ ಟು ಫೇಸ್ ಮಾತಾಡಕ್ಕೆ ಬಿಟ್ಟಿಲ್ಲ, ಫೇಸ್ ಟು ಫೇಸ್ ಮಾತಾಡಕ್ಕೆ ಬಿಟ್ಟಿಲ್ಲ. 2009 ಅಲ್ಲಿ 9ನೇ ತಾರೀಕು ಅವಳನ್ನ ಎಳ್ಕೋದ್ರು. ನನ್ಗೆ ಹೊಡೆದು ಅವಳನ್ನ ಎಳ್ಕೋದಾಗಿಂದನು ಮತ್ತೆ ಅವಳನ್ನ ನನ್ನ ಫೇಸ್ ಟು ಫೇಸ್ ಮಾತಾಡಕ್ಕೆ ಬಿಟ್ಟಿಲ್ಲ. ಎಂಗೇಜ್ಮೆಂಟ್ ಆಗಿದೆ ನಿಮ್ಗೆ ಗೊತ್ತಾ ರಘು ಮ್ಯಾಟ್ರು? ಇಲ್ಲ, ಗೊತ್ತಿಲ್ಲ. ಎಂಗೇಜ್ಮೆಂಟ್ ಆಗಿ ಗೊತ್ತಿಲ್ಲ. ಡೈರೆಕ್ಟ್ ಮದುವೆ ಎಷ್ಟು ದಿವಸ ಇದೆ ಅಂತ ಗೊತ್ತಾಯ್ತು ನಿಮಗೆ? ಮದ್ವೆಗೆ ಬೆಳಿಗ್ಗೆನೆ ನನಗೆ ಗೊತ್ತಾಗಿದ್ದು. ಬೆಳಗ್ಗೆ ನೀವು ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ದು ಫೋಟೋ ಪ್ರೂಫ್ ಎಲ್ಲ ಕೊಟ್ಬಿಟ್ಟು ಧರ್ಮಸ್ಥಳದಲ್ಲಿ ಮದುವೆ ಆಗಿದೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದಾಯ್ತಲ್ಲ, ಮದುವೆ ನಿಲ್ಸ್ಬೋದಾಯ್ತಲ್ಲ? ಅದು 2 ತಿಂಗಳ ಹಿಂದೆನೆ ಮಾಡಿದ್ದೀನಲ್ಲ. ಆಕ್ಷನ್ ತಗೊಂಡಿಲ್ಲ. 2 ತಿಂಗಳ ಹಿಂದೆನೆ ಮಾಡಿದೀನಿ. ಪೊಲೀಸ್ನವ್ರು ಆಕ್ಷನ್ ತಗೊಂಡಿದ್ದಾರೆ. ಅವ್ರನ್ನು ಸ್ಟೇಷನ್ ಕರೆದು ಕೇಳಿದ್ದಾರೆ. ಇವ್ನ ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾಳೆ ಅವಳು. ಧರ್ಮಸ್ಥಳದಲ್ಲಿ ಮದುವೆ ದಾಖಲೆ ಇರ್ಲಿಲ್ವಾ? ಅದೆಲ್ಲ ಅವರೇ ಹೊಡೆದು ಕಿತ್ಕೊಂಡಿದಾರಲ್ಲ ಸರ್, ಅವರೇ ಹೊಡೆದು ಕಿತ್ಕೊಂಡು 2009 ಅಲ್ಲಿ 9ನೇ ತಾರೀಕು ಅವತ್ತು ಅವಳನ್ನ ಕರ್ಕೊಂಡ್ ಬಂದೆ. ಅವತ್ತು ಒಬ್ರು ನನ್ನ ಕಸಿನ್ನೇ ಫೋನ್ ಮಾಡಿ, ಬಾ ಈ ತರ ಎಲ್ಲ ಸ್ಟೇಷನ್ಗೆ ಹೋಗಿ ಅಲ್ಲಿ ಮದ್ವೆ ಆಗೋ ಸ್ಟೇಷನ್ ಅಲ್ಲೇ ಪೊಲೀಸ್ನವ್ರ ಮುಂದೆ ಎರಡನ್ನೆಲ್ಲ ಹೇಳ್ಕೊ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಬಂದೆ, ಒಂದು ಊರ ಹತ್ರ ಬಂದೆ, ಅಲ್ಲಿಂದ ಕರ್ಕೋದ್ರು. ಅಲ್ಲಿ ನನ್ಗೆ ಸ್ಟೇಷನ್ ಹತ್ರ ಕರ್ಕೋಗಿಲ್ಲ, ಯಾವ್ದೋ ಗೋಡನ್ ಹತ್ರ ಕರ್ಕೋಗಿ ಚೆನ್ನಾಗಿ ಹೊಡೆದ್ರು. ನನ್ನ ಹತ್ರ ಇದ್ದಿದ್ದ ದಾಖಲೆಗಳೆಲ್ಲ ಅವರೇ ಕಿತ್ಕೋದ್ರು. ಇನ್ನ ಏನ್ ದಾಖಲೆ ನನ್ ಕೊಡ್ಲಿ? ಅಲ್ಲಿ ಇರೋದನ್ನ ಹೇಳ್ಕೊಂಡಿದ್ದೀನಿ ಪೊಲೀಸ್ನವ್ರ ಹತ್ರ, ಸರ್ ಈ ತರ ಎಲ್ಲ ನಡೆದಿದೆ ಸರ್, ನನ್ಗೆ ಕರೆದ್ ಕೇಳಿ ಅವ್ರನ್ನ ಅಂತ. ಅಲ್ಲಿ ನೀನ್ ಯಾರೋ ಗೊತ್ತೇ ಇಲ್ಲ ಅಂದಾಗ ನನ್ನ ಹತ್ರ ದಾಖಲೆಗಳಿರೋದೆಲ್ಲ ಅವರೇ ಕಿತ್ಕೊಂಡಿದ್ದಾರೆ. ನಾನು ಇನ್ನೇನ್ ಮಾಡಕ್ಕಾಗತ್ತೆ ಅಲ್ಲಿ? ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಮೇಡಮ್, ರಘು ಇಷ್ಟಪಟ್ಟಿರೋ ನಿಜ. ಆ ಹುಡುಗಿ ಇದೇ ಸುವರ್ಣ TV ಸ್ಟುಡಿಯೋದಲ್ಲಿ ಹೇಳಿದ್ಲು, ರಘು ನನ್ಗೆ ಗೊತ್ತೇ ಇಲ್ಲ, ಸ್ಟುಡಿಯೋಗೆ ಬಂದೆ, ಇದು ಮದುವೆ ರಿಸೆಪ್ಷನ್ ಬಂದೇ ಇಲ್ಲ ಅಂತ ಹೇಳಿದ್ಲು. ಬಟ್ ಇವತ್ತು ನಮ್ಮ ಮುಂದೆ ಕಣ್ಣಾರೆ ಸಾಕ್ಷಿ ಇದೆ. ಬಟ್ ಆ ಹುಡುಗಿ ತುಂಬ ಸುಳ್ಳು ಹೇಳಿದ್ದಾಳೆ. ಜೊತೆಗೆ ನಿಜವಾಗ್ಲೂ ಪ್ರೀತಿ ಅನ್ನೋದು ಇದ್ದಿದ್ರೆ ಅವಳು ರಘುನ ಮದುವೆ ಆದರೂ ಸಹ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಬರ್ತಿದ್ಲು. ಈಗ ಹುಡುಗಿ ಏನಂತಂದರೆ, ನಾನು ಯಾವುದೇ ಕಾರಣಕ್ಕೂ ರಘುನ ನಾನು ಚೆಮ್ಸಲ್ಲ, ನನ್ನ ಲೈಫ್ ಹಾಳು ಮಾಡ್ಬಿಟ್ಟ, ಸೊ ಈ ಥರ ಎಲ್ಲ ಹೇಳ್ತಾ ಇದೆ. ಬಟ್ ಏನಪ್ಪ ಅಂದರೆ ಎಂಥವ್ರಿಗೂ ಒಂದು ಕರುಣೆ ಅನ್ನೋದು ಇರ್ತದೆ. ಆ ಕರುಣೆಗೆ ಬೆಲೆನೇ ಇಲ್ಲ ಅವಳ ಹತ್ರ. ಪ್ರೀತಿ ಅನ್ನೋದು ಸ್ಲೋ ಪಾಯ್ಸನ್ ಇದ್ದಂಗೆ. ರಘು ಲೈಫಲ್ಲಿ ಆ ಥರ ಆಗ್ಬಿಟ್ಟಿದೆ. ಅನುಷಾ ಬಗ್ಗೆ ನಾವು ಮಾತಾಡತ್ತಪ್ಪ, ಅಲ್ಲಿ ಪರಿಸ್ಥಿತಿ ಏನೇನಿತ್ತು, ಅವ್ರ ಮನೆಯವ್ರು ಏನೇನ್ ಮಾಡಿರ್ತಾರೋ ಆ ಹುಡುಗಿಗೆ ಇಲ್ಲ ಸರ್. ಈಗ ಯೋಚನೆ ಮಾಡಬೇಕು. ಅಲ್ಲಿ ಮದುವೆ ಆಗಿ ಅಲ್ಲೂ ಇದಿಲ್ಲ, ಆ ಹುಡುಗಿಗೂ ಭಾರಿ ಮೆಂಟಲ್ ಟಾರ್ಚರ್ ಆಗಿರ್ತಾಳೆ. ಆ ಹುಡುಗಿ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಯಾಕಂದ್ರೆ ಆ ಹುಡುಗಿ ಮನೇಲಿ ಏನೇನೋ ಟಾರ್ಚರ್ ಕೊಟ್ಟಿರ್ತಾರೋ ಅವ್ರನ್ನ, ಈಗ ಕಣ್ಣು ಕಿತ್ತವ್ರೆ ಅಂದ್ರೆ ಅವರೆಷ್ಟು ಕ್ರೂರಿಗಳು ಅಂತ ಅವ್ರ ಬಗ್ಗೆ ನಮಗೆ ಗೊತ್ತಾಗಿದೆ. ಸೊ ಆ ಹುಡುಗಿಗೆ ಎಷ್ಟು ಟಾರ್ಚರ್ ಕೊಟ್ಟು ಆ ಹುಡುಗಿಗೆ ಎಷ್ಟು ಎದುರಿಸಿರ್ತಾರೋ. ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಆ ಹುಡುಗಿದು ಪಾಪ ಬಹಳ ಅನ್ಯಾಯನೇ. ಆ ಹುಡುಗಿದು ಧನಂಜಯ ಅಮಾಯಕ ಆದ, ಈಗ ಮದುವೆ ಆಗಿರೋನು. ಇದ್ರ ಜೊತೆಗೆ ಎಸ್ ನಾರಾಯಣ ಅವರು ಫಿಲ್ಮ್ ತೆಗಿತಾ ಇದಾರೆ ಈ ಕಾನ್ಸೆಪ್ಟ್ ಇಟ್ಕೊಂಡು. ಇವಾಗ ಮುಂದಿನ ದಿನಗಳಲ್ಲಿ ಅವಳ ಜೀವನ ಏನಾಗಬೇಕು? ಈ ಗಂಡ ಸುಮ್ನೆ ಇರ್ತಾನ, ಕಟ್ಕೊಂಡಿರೋನು ಸಾಯತಂಗ ಅವಳನ್ನ ಗೋಳಿಕೊಳ್ತಾನೆ. ನೋಡಮ್ಮ, ನಿನ್ ಜೀವನ ಫಿಲಮ್ ಮಾಡಿ ಇಡೀ ನನ್ನ ಮಾನ ಮರ್ಯಾದಿನ ಹಾಳು ಮಾಡ್ಬಿಟ್ಟಾರೆ, ನಾನು ಯಾವ ರೀತಿ ನೀನ್ ಸಂಸಾರ ಮಾಡ್ಬೇಕು ಅಂದ್ಬಿಟ್ಟು ಇವಾಗ ಆ ಹುಡುಗಿ ಬಾಳ್ಗೂ ಒಂದು ಕೊಕ್ಕೆ ಹಾಕ್ದಂಗೆ ಆಯ್ತು. ದಯವಿಟ್ಟು ಎಸ್ ನಾರಾಯಣ ಅವರು ಈ ಚಿತ್ರನ ಮುಂದುವರಿಸಬಾರ್ದು. ಯಾಕಂದ್ರೆ ಇವತ್ತು ಪ್ರಪಂಚದಲ್ಲಿ ಫಿಲಮ್ ತೆಗೆಕ್ಕೆ ಸಾಕಷ್ಟು ಸ್ಟೋರಿಗಳಿದೆ. ಯಾರೋ ಪಾಪ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಪಾಪ ರಘುವಂತವ್ರ ಜೀವನ ಹಾಳಾಗೋಗಿದೆ. ಇದ್ರ ಜೊತೆಗೆ ಇನ್ನ ಪ್ರಪಂಚಕ್ಕೆ ಗೊತ್ತಾಗಿ ಅವಳಿ ಜೀವನ ಸ್ಕ್ರಾಪು, ಇವರು ಆಲ್ರೆಡಿ ಪಾಪ ನೊಂದಿದ್ದಾರೆ. ಇದನ್ನ ಸ್ಟಾಪ್ ಮಾಡಬೇಕು. ಅವ್ರೇನಾದ್ರು ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾವು ಕಾನೂನು ರೀತಿ ಏನ್ ಮಾಡ್ಬೇಕಾದ್ರು ಕ್ರಮ ಕೈಗೊಳ್ತೀವಿ. ಏನ್ ಹೇಳ್ತೀರಾ ರಘು ಅವರೇ? ಅಂದ್ರೆ ಎಸ್ ನಾರಾಯಣ್ ನಿಮ್ಮನ್ನ ಭೇಟಿ ಕೂಡ ಆಗಿದ್ರು, ಬಂದು ಭೇಟಿ ಮಾಡಿ ಸಾಕಷ್ಟು ನಿಮ್ ಜೊತೆ ಮಾತಾಡಿದ್ರು. ಈಗ ಫಿಲ್ಮ್ ತೆಗಿಯೋದ್ರ ಬಗ್ಗೆ ಮೂರ್ತಿಯವ್ರು ತೆಗಿಬಾರ್ದು ಅಂತ ಹೇಳ್ತಿದ್ದಾರೆ, ನೀವೇನಂತೀರಾ? ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದು ಭೇಟಿ ಮಾಡಿದ ಆಸ್ಪತ್ರೆನಲ್ಲಿ ಭೇಟಿ ಮಾಡಿದ್ರು. ನಾನು ಆಸ್ಪತ್ರೆನಲ್ಲಿ ಇರ್ಬೇಕಾದ್ರೆ ಬಂದು ಒಂದ್ಸಲ ಹೇಳಿದ್ರು ಅವರು, ಈ ತರ ಇವಾಗ ಅವ್ರು ಏನ್ ಮಾಡ್ತಿದ್ದಾರೆ, ಏನ್ ಪ್ರಿಪೇರ್ ಆಗಿದ್ದಾರೆ ಅಂತ ನನ್ಗೂನು ಗೊತ್ತಿಲ್ಲ. ಇದುವರೆಗೂ ಅವರು ನನ್ನ ಹತ್ರ ಬಂದು ಏನ್ ಕತೆ ನಡೆದಿದೆ, ಇನ್ಸಿಡೆಂಟ್ ಏನ್ ನಡೆದಿದೆ ಅಂತ ನನ್ನ ಹತ್ರ ಅವ್ರು ಕೇಳಿಲ್ಲ. ಸರಿ, ಅದಕ್ಕೆ ನಾನು ಏನು ಒಪ್ಪಿಗೆ ಕೊಟ್ಟಿಲ್ಲ ಅವ್ರ ಹತ್ರ.
ಇವಾಗ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಸರ್ ಹೇಳಿದ್ರು ಇವಾಗ ಅವಳ ಜೀವನ ಹಾಳಾಗುತ್ತೆ, ಅದು ಗೊತ್ತಾಗ್ಬೇಕು, 4 ಜನ ಗೊತ್ತಾಗ್ಬೇಕು. ಈಗ ಆಲ್ರೆಡಿ ಹಾಳಾಗಿದೆ ಬಿಡಿ, ಆಲ್ರೆಡಿ ಹಂಗೆ ಆಗಿದೆ. ಈಗ ನೋಡಿ ಒಂದ್ ನಿಮಿಷ ಸರ್, ನಾನ್ ಹೇಳಿದ್ ಪೂರ್ತಿ ಕೇಳಿ. ಕರ್ನಾಟಕದಲ್ಲಿ 1000 ಜನ ಇದಾರೆ ಪ್ರೀತಿ ಮಾಡೋರು. ಎಲ್ರಿಗೂ ಈ ತರ ಅವ್ರಿಗೂ ಒಂದು ಗೊತ್ತಾಗ್ಬೇಕು, ಒಂದ್ ಮೆಸೇಜ್ ಇದು ಗೊತ್ತಾಗ್ಬೇಕು, ನನ್ ಮುಖಾಂತರ ಅವ್ರಿಗೆಲ್ಲ ಗೊತ್ತಾಗ್ಬೇಕು. ಪ್ರೀತಿ ಮಾಡಕ್ ಮುಂಚೆ ಅವಳು ಎಲ್ಲಾ ತರ ಪ್ರಿಪೇರ್ ಆಗ್ಲಿ. ಅವರು ಲಕ್ಷಾಂತರ ಜನ ನೊಂದಿದ್ದಾರೆ, ಲಕ್ಷಾಂತರ ಜನ ಜೀವ ಕಳ್ಕೊಂಡಿದ್ದಾರೆ ಪ್ರೀತಿಯನ್ನ ವಿಚಾರದಲ್ಲಿ. ಜೊತೆಗೆ ಪಾಪ ಇವತ್ತು ನೋಡಿ ನೀವೇನೋ ಕಣ್ ಕಳ್ಕೊಂಡಿದ್ದೀರಾ, ನಾವೆಲ್ಲ ಸಹಕಾರ ಮಾಡ್ತೀವಿ, ನಿಮ್ ಜೊತೆಲಿ ಇರ್ತೀವಿ. ಇವಾಗ ನಮ್ಮ ಶಿವರು ನಿಮಗೆ ಮನೆಯೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ, ಜೊತೆಗೆ ಧನ ಸಹಾಯ ಮಾಡ್ತಾರೆ, ನಾವು ಧನ ಸಹಾಯ ಮಾಡ್ತೀವಿ, ನಾವು ನಮ್ಮ ಸಂಘಟನೆಯಿಂದ ಸಾಕಷ್ಟು ಸಹಾಯ ಮಾಡ್ತೀವಿ. ಜೊತೆಗೆ ಈ ಪ್ರಪಂಚದಲ್ಲಿ ನೀವು ಒಬ್ಬರೇ ಎಲ್ಲ ಅನ್ಯಾಯಗೊಳಗಾರರು. ಇವತ್ತು ಎಷ್ಟೋ ಜನ 1000 ಜನ ಮಕ್ಕಳಿಗೆ ಕಣ್ಣಿಲ್ಲ, ಕಾಲಿಲ್ಲ, ಕುಷ್ಠರೋಗ ಹಾಸ್ಪಿಟಲ್ ನಡೀತಾ ಇದೆ. ಒಂದು ಮೂರ್ತಿ ಅದು ಯಾಕೆ ರಘುವರು ಅಷ್ಟೊಂದು ಆಕ್ರೋಶಕ್ಕೊಳಗಾಗಿದ್ದಾರೆ ಅಂದ್ರೆ, ಆ ಕಣ್ಣಿಲ್ದೇ ಇರೋರು ಅಥವಾ ಕುಷ್ಠರೋಗಕ್ಕೊಳಗಾಗಿರೋರು ಅಂಗವಿಕಲರ ಜೀವನ ಬೇರೆ. ಅವರು ಹುಟ್ಟದಾಗಿಂದ ಅಥವಾ ಕೋಇನ್ಸಿಡೆಂಟ್ ಇಂದ ಬಂದ್ಬಿಟ್ಟಿರ್ತಾರೆ. ಬಟ್ ಇವ್ರು ಏನೂ ತಪ್ಪು ಮಾಡಿಲ್ಲ, ಅವ್ರ ಜೀವನದಲ್ಲಿ ಏನೂ ತಪ್ಪಾಗಿಲ್ಲ, ಆದ್ರೂ ಕೂಡ ಶಿಕ್ಷೆ ಅನುಭವಿಸ್ತಿದ್ದಾರೆ. ನೋಡಿ, ಒಂದು ಮೋಡ ಮುಚ್ಕೊಂಡಿರ್ತದೆ. ಈಗ ಇದೆ ವೈಎಸ್ ಆಂಧ್ರ ಮುಖ್ಯಮಂತ್ರಿ ಮೋಡ ಮುಚ್ಕೊಂಡಿದ್ದೆ, ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಬೇಡಿ ಅಂದಾಗ ಏನಾಗಲ್ಲ ನಡೀರಿ ಅಂತ ಹೇಳಿದ್ರು. ಅಲ್ಲೋಗಿ ಮೋಡ ಹೆಚ್ಚು ಕಮ್ಮಿಯಾಗಿ ಬ್ಲಾಸ್ಟ್ ಆಗಿ ಸತ್ತೋಗ್ಬಿಟ್ರು. ಸೊ ಆ ರೀತಿ ಮುಂದಿನ ಎಚ್ಚರಿಕೆ ನಾವು ತಗೊಂಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಯ್ತದೆ, ನಾನು ಸಾಯ್ಬೇಕಂತ ಯಾರೋ ಸಾಯಕ್ಕೆ ಹೋಗಲ್ಲ. ಸೊ ಆ ರೀತಿ ರಘು ಅವರು ವಿಶ್ ಮಾಡಿ ಬರೋಣ ಅಂತ ಹೋಗಿದ್ದಾರೆ, ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಹೆಚ್ಚು ಕಮ್ಮಿ ಆಗಿದೆ. ಅದ್ರ ಬಗ್ಗೆ ಖಂಡಿತ ನಮಗೆಲ್ಲ ದುಃಖ ಇದೆ. ಆಕ್ಸಿಡೆಂಟು, ಬಡದಾಟ ಯಾರು ನಾನು ಹೋಗ್ತೀನಿ, ಹೊಡೆದಾಡ್ತೀನಿ, ನಾನು ಸಾಯ್ತೀನಿ, ಬದುದು ಯಾರು ಒಂದು ಹೇಳೋದಂದ್ರೆ ಅವ್ರ ಆಕ್ರೋಶ ಏನಕ್ಕೆ ಅಂದ್ರೆ, ಏನೋ ತಪ್ಪು ಮಾಡದೆ ಇಷ್ಟು ಶಿಕ್ಷೆ ಅನುಭವಿಸ್ತೀನ ಅವ್ರ ಮಾತಲ್ಲ ಅದು ಆಚೆ ಬರ್ತಾ ಇದೆ. ಶಿವಕುಮಾರ್ ಅವರೇ, ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ಈ ಸಂದರ್ಭದಲ್ಲಿ ಎಂತ ಮನುಷ್ಯ ಆದ್ರೂ, ಎಂತ ಗಟ್ಟಿಗ ಆದ್ರೂ ಡಿಪ್ರೆಷನ್ ಬಿಡೋ ಸಾಧ್ಯತೆ ಜಾಸ್ತಿ ಮಾಡ್ತಿದೆ. ನೀವು ರಘುಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಟೈಮಲ್ಲಿ? ಅವ್ರ ಮನೋಸ್ಥಿತಿ ಹೇಗಿರ್ಬೇಕು? ರಘುಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ರಘು ಇವಾಗ ಎಲ್ಲ ಈಗ ಏನು ಮಾಡೋಕ್ಕಾಗಲ್ಲ. ಈಗ ಕಣ್ಣು ಕಳ್ಕೊಂಡಿದ್ಯಾ ನೀನು, ಅದ್ರ ಬಗ್ಗೆ ಇವಾಗ ಏನೇ ಸುಮಾರು ಡಾಕ್ಟರ್ಗಳು ಬಂದು ನೋಡಿದಾರಂತೆ, ಯಾರು ಕಣ್ಣು ಬರೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ಡಿಪ್ರೆಸ್ ಆಗಬೇಡ, ಆಲ್ರೆಡಿ ಸುಮಾರು ಅವಾಗ ಸ್ವಲ್ಪ ದಪ್ಪ ಇದೆ ಹಾಸ್ಪಿಟ್ಲಲ್ಲಿ, ಇವಾಗ ನೋಡಿ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾನೆ. ಸೊ ನೀವು ಯಾವುದಕ್ಕೂ ನೀನು ತಲೆ ಕೆಡಿಸ್ಕೋಬೇಡ, ನೀನೇನು ಅಚೀವ್ ಮಾಡಬೇಕು ಅಂತೀಯೋ ಅದು ಮಾಡು, ನೀನು ನಾವೆಲ್ಲ ಜೊತೆಲಿ ಇರ್ತೀವಿ. ನೀನು ಏನು ಮುಂದೆ ಮಾಡಬೇಕು ಅಂತಿದ್ಯೋ ಅದನ್ನು ನೀನು ಆರಾಮಾಗಿ ಮಾಡು, ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ನಾನು ಹೇಳ್ತೀನಿ. ಓಕೆ ರಘು, ಅವರು ಅದೇ ಈ ಸಂದರ್ಭದಲ್ಲಿ ಮನುಷ್ಯ ಮಾನಸಿಕ ಸ್ಥಿರತೆನ ಕುಗ್ಗಿಸ್ಕೊಂಡ್ಬಿಡ್ತಾನೆ, ಎಲ್ಲೋ ಕಳ್ಕೊಂಡ್ಬಿಡ್ತಾನೆ, ಕಾನ್ಫಿಡೆನ್ಸ್, ಲೈಫ್ ಇಲ್ವೇನೋ, ಇಷ್ಟೇನಾ ಜೀವನ ಅಂತ ಅನಿಸ್ಬಿಡುತ್ತೆ. ಅಂತಹದ್ದೇನಾದರೂ ಅನಿಸುತ್ತಾ ನಿಮಗೆ? ಅದರಿಂದ ಹೇಗೆ ಆಚೆ ಬರೋ ಪ್ರಯತ್ನ ಮಾಡ್ತಿದ್ದೀರಾ? ನನ್ಗೆ ಅನ್ಸ್ತು, ಇವಾಗ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ನನ್ಗೂ ಒಂದ್ಸಲ ಅನ್ಸಿದೆ, ಏನಕ್ಕಪ್ಪ ಈ ತರ ಎಲ್ಲ ಆಯ್ತು. ಇವಾಗ ನನ್ಗೆ ಎರಡು ಕಣ್ ಕಾಣಿಸಲ್ಲ ಅಂದ್ರೆ ಅನ್ಸುತ್ತೆ ನನ್ಗೂ, ಈ ಕತ್ಲೆ ಜೀವನ ಹಿಂಗಿರುತ್ತಪ್ಪ ಮುಂದೆ, ಇವಾಗ ನನ್ನ ಜೀವನದಕ್ಕೆ ಏನ್ ಮಾಡೋದು, ಆ ತರ ಎಲ್ಲ ಅನ್ಸಿದೆ. ಬಟ್ ನನ್ಗೆ ಇವಾಗ ನನ್ಗೆ ಎಲ್ಲಾರ ಕರ್ನಾಟಕದ ಜನ ಎಲ್ಲಾರು ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ಎಲ್ಲಾರು ಸಪೋರ್ಟ್, ಇವಾಗ ಶಿವ್ ಸರ್ ಸಪೋರ್ಟ್ ಮಾಡ್ತಿದ್ದಾರೆ ನನ್ಗೆ, ಎಲ್ಲರೂ ಸಪೋರ್ಟ್ ಮಾಡ್ತಿರೋದ್ರಿಂದ ನನ್ಗೆ ಇವಾಗ ಅನ್ಸ್ತಿದೆ, ನನ್ಗೆ ಇಲ್ಲ ನಾನು ಬದುಕ್ತೀನಿ, ನನ್ನ ಗುರಿ ನಾನು ಸಾಧಿಸ್ತೀನಿ, ನಾನು ಬದುಕು ತೋರಿಸ್ತೀನಿ ಅನ್ನೋ ಧೈರ್ಯ ನನ್ಗೆ ಇವಾಗ ಬಂದಿದೆ. ಈಗ ನಾನೇನ್ ಹೇಳ್ತೀನಂದ್ರೆ, ಈಗ ಆಗೋಯ್ತು, ಇನ್ನು ಮುಂದೆ ಈ ರಘು ಅವರು ಅನುಷನ ಬಗ್ಗೆ ಬಿಟ್ಟಾಕ್ಬಿಡ್ಬೇಕು. ಅದ್ರ ಬಗ್ಗೆ ಫೀಲಿಂಗ್ ಬಿಟ್ಬಿಟ್ಟು ಇವರ ಒಂದು ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ನನ್ನ ಜೀವನದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗೋಯ್ತು, ಅದ್ರ ಬಗ್ಗೆ ಕೊರಗಿ ಇನ್ನೂ ಅವ್ರ ಬಾಡಿ ಹೆಲ್ತ್ನ ಹಾಳು ಮಾಡಿಕೊಂಡು ಅವರು ಸಾಕಷ್ಟು ಕೊರಗೋದು ಬೇಡ. ಇನ್ನು ಮುಂದೆ ಅವ್ರು ಹೇಳ್ದಂಗೆ ಇವತ್ತು ಕಣ್ಣಿಲ್ದವರು, ಕೈ ಇಲ್ದವರು ಕಾಲಲ್ಲೆಲ್ಲ ಪೆನ್ ತೊಗೊಂಡು ಬರ್ದು ಏನೇನೋ ದಾಖಲೆ ಮಾಡೋರೆ. ಖಂಡಿತಲೂ ಮುಂದಿನ ದಿನಗಳು ರಘು ಅವರು ಚಾಂಪಿಯನ್ ಆಗ್ತಾರೆ, ಒಂದು ಒಳ್ಳೆ ನ್ಯಾಷನಲ್ ಅವಾರ್ಡ್ ತಗೊಳ್ತಾರೆ. ಅವರು ಜಿಮ್ ಮಾಡಲಿ, ಎಲ್ಲಾ ರೀತಿಲಿ ನಾವು ಸಹಕಾರ ಮಾಡ್ತೀವಿ. ಅವ್ರ ಊಟ ತಿಂಡಿ ಪ್ಲಸ್ ಅವ್ರು ಇರೋಕ್ಕೆ ನಮ್ಮ ಶಿವರ್ ವ್ಯವಸ್ಥೆ ಮಾಡ್ತಾರೆ. ಅವರು ಜಿಮ್ ಮಾಡೋಕ್ಕೆ ಏನೇನು ಅವ್ರ ಊಟದ ಸೌಲಭ್ಯದ ಎಲ್ಲ ನಾನು ವಹಿಸ್ಕೊಳ್ತೀನಿ. ನಿಜವಲ್ಲ ಅವ್ರನ್ನ ಮುಂದಿನ ದಿನಗಳು ಇಡೀ ಕರ್ನಾಟಕ ರಾಜ್ಯ ನೋಡಿ ಮೆಚ್ಚುವಂತ ಕೆಲಸ ನಾವು ಮಾಡಿಸ್ತೀವಿ. ಖಂಡಿತ ರಘುವ್ರ ಜೊತೆ ಯಾವಾಗಲೂ ಸದಾ ಇರ್ತೀವಿ. ನಾವಂತಲ್ಲ, ಎಲ್ಲ ಕರ್ನಾಟಕದ 600 ಕೋಟಿ ಜನ ಇರ್ತಾರೆ. ರಘು ಅವರು ಮುಂದಿನ ದಿನಗಳಲ್ಲಿ ಏನಪ್ಪ ರಘು ಕಣ್ಣಿಲ್ದವ್ರು ಈ ರೀತಿ ಸಾಧನೆ ಮಾಡಂತ ಜನ ಅಂತ ಮೆಚ್ಚಂತ ಕೆಲಸ ಅವರು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಸಾಧನೆ ಮಾಡ್ಲಿ. ಅವ್ರ ಸಾಧನೆಗೆ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ರಘು ಏನ್ ಹೇಳ್ತೀರಾ? ಇಷ್ಟೊಂದು ಸಪೋರ್ಟ್ ನಿಮಗೆ ಸಿಗ್ತಾ ಇದೆ. ಹೌದು, ನಂಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಕರ್ನಾಟಕದ ಜನತೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರಲ್ಲೂ ನಮ್ ಶಿವ ಸರ್ ಮತ್ತೆ ಈ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ, ಎಲ್ರಿಗೂ ಚಿರಋಣಿ ಆಗಿರ್ತೀನಿ. ಮೇಡಮ್, ನಮ್ಮ ಚಾಮರಾಜಪೇಟೆ ಶಾಸಕರು ಜಮೀರ್ ಅಣ್ಣ ಅವರು ಫಾರಿನ್ ಇಂದ ಒಬ್ರು ಡಾಕ್ಟರ್ನ ಕರೆಸ್ತಾ ಇದ್ದಾರೆ.
ಐ ಸ್ಪೆಷಲಿಸ್ಟು ಅವ್ರನ್ನ ಕರೆಸಿ ಒಂದ್ಸಲಿ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಅದೊಂದು ಚಾನ್ಸ್ ನೋಡೋಣ ಅಂತ ಹೇಳಿದ್ದಾರೆ. ಅದು ನೋಡೋಣ, ದೇವರಿದ್ದಾನೆ. ಅವ್ರು ಬಂದು ಏನೋ ಒಂದು ಚಾನ್ಸ್ ಮಾಡಿ ಏನೋ ಮಾಡಿದ್ರೆ ಸಕ್ಸಸ್ ಆದರೆ ಎಲ್ಲ ಒಳ್ಳೇದಾಗಲಿ. ಓಕೆ, ಇನ್ನೊಂದು ಕ್ವೆಶನ್ ಹುಟ್ಟುತ್ತೆ ಶಿವಕುಮಾರ್. ಅಂದರೆ ನಮ್ಮಲ್ಲಿ ಸಂವಿಧಾನ ಇದೆ, ಪೊಲೀಸರಿದ್ದಾರೆ, ಸಾಕಷ್ಟು ಕಾನೂನು ವ್ಯವಸ್ಥೆ ಇದೆ. ಪ್ರತಿದಿನ ಒಂದೊಂದು ಕೇಸ್ ನೋಡ್ತಿರ್ತೀವಿ. ಇಲ್ಲ ಪ್ರೀತಿಸಿದ ಹುಡುಗಿನೇ ಸಾಯಿಸೋದು, ಪ್ರೀತಿಸಿದ ಹುಡುಗನ್ನ ಸಾಯಿಸೋದು, ಈ ರೀತಿ ಎಲ್ಲ ನಡೀತಾ ಇದೆ. ಯಾಕೆ ಈ ರೀತಿ ಕ್ರೌರ್ಯತೆ ಜಾಸ್ತಿ ಡೇ ಬೈ ಡೇ ಇದ್ರ ಪರ್ಸೆಂಟೇಜ್ ಏನಿದೆ ಜಾಸ್ತಿ ಆಗ್ತಾನೆ ಇದೆ, ಯಾಕೆ ಅನ್ಸುತ್ತೆ? ಯಾಕೆ ಅಂದ್ರೆ ಮನುಷ್ಯರು ಜನ್ಮನೇ ಅಷ್ಟು. ಒಬ್ಬರು ನೋಡಿ ಒಬ್ಬರನ್ನ ನೋಡಿ ಕಲಿಯೋಣ ಅನ್ನೋದಿಲ್ಲ, ಅವರೇ ಅನುಭವ. ಇವಾಗ ರಘುನೇ ಎಷ್ಟೊಂದು ಕೇಸಸ್ ನೋಡಿದ್ದಾನೆ, ಎಲ್ಲಾ ತರ ನೋಡಿದ್ದಾನೆ. ಆದ್ರೂ ಒಂದು ಚಾನ್ಸ್ ತಗೊಂಡ ಎಲ್ಲ ಬೇಡ, ಯಾಕೆ ಬಿಟ್ಟಾಕ್ಬಿಡೋಣ, ಅವಳು ಮದುವೆ ಆಗ್ತಾ ಇದೆ, ಬಿಟ್ಟಾಕ್ಬಿಡೋಣ ಅಂದ್ರೆ ಇಷ್ಟೊತ್ತಿಗೆ ಏನೂ ಆಗ್ತಾ ಇರಲಿಲ್ಲ. ಏನೋ ಒಂದಿದು ಜೊತೆಗೆ ಅವ್ರವ್ರ ಜೀವನ ಅವ್ರವ್ರು ಅನುಭವಿಸಿದಾಗ ಇದೊಂದು ಎಲ್ಲರಿಗೂ ಒಂದೊಂದು ಅನುಭವ ಆಗುತ್ತೆ. ಅದರಿಂದ ಈ ತರ ಅಪರಾಧಗಳು ಇವತ್ತು ನೋಡಿ, ರಾಜಕೀಯದವರು BJP ಹಗರಣ ಮಾಡೋದು ಅಂದ್ಬಿಟ್ಟು JDS ಕಾಂಗ್ರೆಸ್ ಹೋರಾಟ ಮಾಡ್ತಾರೆ, ಇವ್ರು ಹಗರಣ ಮಾಡಿ ಇವ್ರು ಹೋರಾಟ ಮಾಡ್ತಾರೆ. ನಿಜವಾಗ್ಲೂ ಕಣ್ ಕಳ್ಕೊಂಡು ಇವತ್ತೊಬ್ಬ ರಘು ಅಮಾಯಕ ಆಗಿದೆ ಅಂದ್ಬಿಟ್ಟು ಅವ್ರ ಬಗ್ಗೆ ಧ್ವನಿ ಎತ್ತೋರು ಯಾವ ರಾಜಕಾರಣಿಗಳು ಇಲ್ಲ. ಅಲ್ಲ, ಸಹಾಯ ಮಾಡ್ಬೋದು ಮೇಡಮ್, ರಾಜಕೀಯ ಪ್ರಶ್ನೆ ಅಲ್ಲ. ರಾಜಕೀಯದವ್ರು ಸಹಾಯ ಮಾಡ್ಬೋದು ಖಂಡಿತ. ಅವ್ರ ರಾಜಕೀಯದವ್ರು ಇವತ್ತು ಸುಮ್ನೆ ಏನ್ ಹೇಳ್ದಾರದಲ್ಲ, ರಾಜಕೀಯಕ್ಕಿಂತ ವೈಯಕ್ತಿಕ ಸಹಾಯ ತುಂಬಾ ವೈಯಕ್ತಿಕ ಸಹಾಯ ಇದೆ, ಖಂಡಿತ ಇದೆ. ಜೊತೆಗೆ ರಾಜಕೀಯದವ್ರು ಮಾಡ್ಬೋದಲ್ಲ, ಸರ್ಕಾರದವ್ರು ಮಾಡ್ಬೋದಲ್ಲ, ಏನಾದ್ರು ಒಂದು ಮಾಡ್ಬೋದಲ್ಲ ಮೇಡಮ್. ಸರ್ಕಾರದವ್ರು ಮನ್ಸು ಮಾಡ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಸಹಾಯ ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ? ಅದೊಂದು ಪ್ರಶ್ನೆ ನಂದು. ಏನಾದ್ರು ಸಪೋರ್ಟ್ ಕೇಳಿದಿರಾ ರಘು ಅವರೇ ಸರ್ಕಾರದ ಕಡೆಯಿಂದ? ಸರ್ಕಾರದ ಕಡೆಯಿಂದ ಅಂದ್ರೆ ನಾವು ಕೇಳಿದೀವಿ, ನನ್ಗೆ ಏನಾದ್ರು ಜೀವನಕ್ಕೆ ಏನಾದ್ರು ಒಂದು ದಾರಿ ಅಂದ್ರೆ ಯಾರಿಗೆ ಏನಾದ್ರು ಅರ್ಜಿ ಬರ್ದಿದ್ರೆ, ಯಾರಿಗೆ ಬರ್ದಿದ್ರೆ ಹೇಗೆ? ನಾವು ಈಗ ಸಿದ್ಧಗಂಗೆನಲ್ಲಿ ಶಿವಕುಮಾರ್ ಸ್ವಾಮಿ ಇದ್ದಾರೆ, ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿ ಕೊಟ್ಟಿದೀವಿ. ಇವಾಗ ಇವತ್ತಿನವರೆಗೂ ಏನೋ ರೆಸ್ಪಾನ್ಸ್ ಸಿಕ್ಕಿಲ್ಲ ನಮ್ಗೆ. ಸೊ ಓಕೆ, ಇವಾಗ ಜಿಮ್ ಶುರು ಮಾಡಿದ್ಮೇಲೆ ನಂತರದ ಜೀವನದ ಬಗ್ಗೆ ಏನಾದರೂ ಪ್ಲಾನಿಂಗ್ ಮಾಡಿದ್ದೀರಾ? ಅಮ್ಮನ್ನ ಸಲಹೋದಾಗ್ಲಿ, ತಮ್ಮನ ಎಜುಕೇಶನ್ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಏನಾದರೂ ಅನ್ಕೊಂಡಿದ್ದೀರಾ? ತಮ್ಮನಿಗೆ ಈಗ ಎಜುಕೇಶನ್ ಅಂದ್ರೆ ಅವ್ನಿಗೆ ಈಗ ಓದೋ ಕಡೆ ಇಂಟ್ರೆಸ್ಟ್ ಇಲ್ಲ. ನಾನು ಎಷ್ಟೊಂದು ಸಲ ಫೋರ್ಸ್ ಮಾಡಿದ್ದೀನಿ ಅವ್ನಿಗೆ ಓದು ಅಂತ. ಅವ್ನು ಇಲ್ಲ, ನಾನು ವರ್ಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಈಗ ಅವ್ನಿಗೆ ಏನ್ ಕೆಲಸ ಮಾಡ್ತಿದ್ದಾನೆ, ಇನ್ನ ಅವ್ನು ಚಿಕ್ಕೋನು ಕೆಲಸ ಮಾಡ್ತಿದ್ದಾನೆ, ಅಷ್ಟೇ ಅವ್ನು ಮಾಡ್ತಾ ಇರ್ತಾನೆ. ಅವ್ನ ಜೀವನಕ್ಕೆ ಏನ್ ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ ಅವ್ನಿಗೆ. ಅಮ್ಮ ಅಂತೂ ಜೊತೆಲಿ ಇರ್ತಾರೆ. ಇನ್ನು ನಾನು ಇವಾಗ ಜಿಮ್ ಮಾಡ್ತೀನಿ, ಜಿಮ್ ಮಾಡಿ ನನ್ನ ಜೀವನ ಏನಿದೆ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಓಕೆ ಶಿವಕುಮಾರ್ ಅವರು, ಯಾವ ರೀತಿ ಸಪೋರ್ಟ್ ಬೇಕು ಅಂತ ಅಂದರೆ ಈ ಸಂದರ್ಭದಲ್ಲಿ, ಅಂದರೆ ಅವ್ರು ಎಲ್ಲ ಡಿಪ್ರೆಷನ್ನು ಎಲ್ಲ ನೋವುಗಳನ್ನ ಮರೆತು ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಟೈಮಲ್ಲಿ ನಾವೆಲ್ಲ ಹೇಗೆ ಸಪೋರ್ಟ್? ಅದಕ್ಕೆಲ್ಲ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ. ರಘು ಜೀವನ ಇರೋ ಗಂಟ ನಾವೆಲ್ಲ ಜೊತೆಲಿ ಇರ್ತೀವಿ. ಓಕೆ, ಮೂರ್ತಿ ಅವ್ರು ಏನು ಹೇಳ್ತೀರಾ? ನಾವು ಅಷ್ಟೇ. ರಘು ಇವತ್ತು ಏನು, ರಘು 2 ಕೈ ಇದೆ, ನಾವೆಲ್ಲ 1000 ಕೈ ಜೋಡಿಸಿ ಅವ್ರ ಕೈ ಬಲಪಡಿಸಿ ಅವ್ರ ಮುಂದಿನ ಜೀವನಕ್ಕೆ ನಾವು ಬೆಳಕಾಗ್ತೀವಿ. ಇವತ್ತು ಕತ್ಲೆ ಆಗಿದೆ ಅವರಿಗೆ, ಆ ಕತ್ಲೆಗೆ ನಾವೆಲ್ಲ ಬೆಳಕಾಗಿ ಅವ್ರಿಗೆ ಬೆಳಕು ಕೊಟ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಮಾಡಿ ಜೊತೆ ಸಹಾಯ ಮಾಡ್ಕೊಂಡು ಸಪೋರ್ಟ್ ಆಗಿರ್ತೀವಿ. ಓಕೆ ರಘು ಅವರೇ, ಇವಾಗ ಬ್ಲೈಂಡ್ ಸ್ಕೂಲ್ಸ್ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರ. ಅಂದರೆ ಮುಂದೆ ಕೂಡ ನಿಮಗೆ ಜೀವನ ಕಲಿಬೇಕು, ಸಾಕಷ್ಟು ಕಲಿಯೋದಿದೆ. ಆ ಟ್ರೈನಿಂಗ್ ಏನಾದರೂ ಪ್ರಯತ್ನ ಮಾಡ್ತಿದ್ರೆ, ಆ ರೀತಿ ಏನಾದರೂ ಹೊಸದಾಗಿ ಓದೋ ಪ್ರಯತ್ನ ಆಗಲಿ ಅಥವಾ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಳ್ಳೋಂತಹ ಪ್ರಯತ್ನ ಆಗಲಿ ಏನಾದರೂ ಮಾಡ್ತಿದ್ರೆ? ಇವಾಗ ಯಾವುದೇ ರೀತಿ ಪ್ರಯತ್ನನೂ ಮಾಡಿಲ್ಲ. ಇನ್ನು ಮುಂದೆ ನೋಡೋಣ. ಮುಂದೆ ಏನಾದರೂ ಅದು ಬೇಕೇ ಬೇಕು ಆ ಥರ ಟ್ರೈನಿಂಗ್ ಏನಾದರೂ ಅವಶ್ಯಕತೆ ಇದ್ರೆ ನಾನು ಖಂಡಿತ ಹೋಗ್ತೀನಿ. ಅಂದರೆ ಇವಾಗ ನೀವು ಒಂದು ಜಿಮ್ ಶುರು ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ನೀವು ಸ್ವಲ್ಪ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಟ್ರೈನಿಂಗ್ ಮಾತ್ರ ಬೇಕೇ ಬೇಕಾಗತ್ತೆ. ಸೊ ಫ್ರೆಂಡ್ಸ್ ಅಂತೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಮಗೂ ಅನಿಸುತ್ತೆ. ಓಕೆ, ಮತ್ತೆ ಇವಾಗ ನೆಕ್ಸ್ಟ್ ಏನಾದರೂ ಅನುಷಾ ಮನೆ ಕಡೆಯವರು ಪ್ರಾಬ್ಲಮ್ ಮಾಡದೇ ಇರೋ ಹಾಗೆ ಏನಾದರೂ ಮಾತಾಡಿದಿರಾ ಪೊಲೀಸರ ಹತ್ರ, ಹೇಗೆ? ಅದೇ ನಾನು ಹೇಳಿದೀನಿ, ಪೊಲೀಸ್ನವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅಂದ್ರೆ ಅವರಿಂದ ಏನಾದ್ರು ಬೆಂಬಲ ಸಿಕ್ಕಿದೆಯಾ? ಇಲ್ಲಪ್ಪ ನಿನ್ಗೇನೋ ತೊಂದರೆ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಅಂತ? ಹೌದು, ಖಂಡಿತ ಹೇಳಿದ್ದಾರೆ. ಪೊಲೀಸ್ನವರೆಲ್ಲ ಹೇಳಿದ್ದಾರೆ, ನಿನ್ಗೆ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ಇವಾಗ ಚನ್ನಪಟ್ಟಣದಿಂದ ಸುಬ್ರಹ್ಮಣ್ಯ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ನಮ್ಗೆ ಡೈಲಿ ಒಂದ್ಸಲ ಮನೆ ಹತ್ರ ಬಂದು ಹೋಗ್ತಾರೆ. ಒಬ್ರು ಕಾನ್ಸ್ಟೇಬಲ್ ಆಗ್ಲಿ ಇಲ್ಲ ಇನ್ಸ್ಪೆಕ್ಟರ್ ಆಗ್ಲಿ ಮನೆ ಹತ್ರ ಬಂದು ಎಲ್ಲ ವಿಚಾರಿಸಿ ಹೋಗ್ತಿದ್ದಾರೆ. ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಬೇರೆ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ದಿನಚರಿಯನ್ನ ಯಾವ ರೀತಿ ಪ್ರಾರಂಭ ಮಾಡ್ತಿದ್ರಾ? ಅಂದರೆ ಯಾವ ರೀತಿ ಪ್ರಿಪೇರ್ ಆಗ್ತಿದ್ರೆ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನಿಜವಾಗಿಯೂ ಇದು ತುಂಬಾನೇ ಕಷ್ಟದ ಸಮಯ. ನಿಮಗೆ ಎಷ್ಟೇ ನೀವು ಕಲ್ತ್ರೂ ಕೂಡ ನೆಕ್ಸ್ಟ್ ಕಲಿಯೋದಿದ್ದೇ ಇರುತ್ತೆ. ಸೊ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಚಟುವಟಿಕೆ ಇದೆ ಈಗ ನಿಮ್ದು? ಇವಾಗ ಏನು ಅಷ್ಟೊಂದೇನು ಎಲ್ಲೂ ಹೊರಗಡೆ ಹೋಗಲ್ಲ ನಾನು. ಇವಾಗ ಡಾಕ್ಟರ್ ಹೇಳಿದಾರೆ ಇನ್ನ 3 months ವರೆಗೂ ರೆಸ್ಟ್ ಬೇಕಂತ ಹೇಳಿದ್ದಾರೆ. ಆ ಗ್ಯಾಪ್ ಅಲ್ಲಿ ನನಗೆ ಎಕ್ಸರ್ಸೈಸ್ ಮಾಡೋದಕ್ಕೆ 1 hour ಫ್ರೀ ಮಾಡ್ಕೊಂಡಿದ್ದೀನಿ.
ಅದು ಬಿಟ್ಟರೆ ನಾನು ಬೆಳಗ್ಗೆಯಿಂದ ಇನ್ನು ಸಾಯಂಕಾಲವರೆಗೂ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೊರಗಡೆ ಹೋಗ್ತಿಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.